पति ब्रह्मचारी। ಪಕ್ಕ ಈ ಹಿಟ್ಟಲ್ಲಿ ಗ್ಲೂಟನ್ ಬದಲು ಗ್ಲೂ ಇದೆ, ಅದಕ್ಕೆ ಇದು ಸ್ಟಿಕ್ಕಿ ಆಗ್ಬಿಡ್ತು. ಚಪಾತಿ ಹಿಟ್ಟು ಕಲ್ಸೋದು ಯಾಕಿಷ್ಟು ಕಷ್ಟ? ಏನ್ ಮಾಡ್ಲಿ ನಾನು, ಹೇಗ್ ಮಾಡ್ಲಿ? ಮೋನಿಕಾ! ಹಾ ಅಮ್ಮ. ಅಯ್ಯೋ ದೇವ್ರೆ, ಅಡ್ಗೆ ಮನೇಲಿ ಏನ್ ಭೂಕಂಪ ಆಗೋಯ್ತಾ? ಮೋನಿಕಾ, ಆ ಲೆಕ್ಕದ ಪುಸ್ತಕ ಮೊದಲು ತಗೊಂಡ್ ಬಾ. ತುಂಬಾನೇ ಲೆಕ್ಕ ಬರಿಬೇಕಾಗಿದೆ. ಬರಿ. 3 kg ಗೋಧಿ ಹಿಟ್ಟು 180 ರೂಪಾಯಿ, 90 ರೂಪಾಯಿ ಬೆಲೆ ಬಾಳೋ ಟೀ ಪುಡಿ ಕೆಳಗೆ ಬೀಳ್ಸಿದಾಳೆ, 100 ರೂಪಾಯಿ ಮಸಾಲಾ ಪೌಡರ್, ಎಲ್ಲ ಸೇರಿಸಿದ್ರೆ 370 ರೂಪಾಯಿ. 370 ರೂಪಾಯಿ ನಷ್ಟ ತಂದಿದ್ಯಾ ನನಗೆ ನೀನು. ನನಗ್ ಚಪಾತಿ ಹಿಟ್ಟು ಕಲ್ಸಕ್ ಬರಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? 1 ತಿಂಗಳು ರೇಷನ್ ಎಲ್ಲ ಹಾಳು ಮಾಡಿ ನಿನಗೆ ಕಲ್ಸ್ಕೊಡ್ಬೇಕಾ? ಹಿಟ್ಟು ಕಲ್ಸಕ್ ಮಾತ್ರ ಬರಲ್ವಾ ಅಥವಾ ಏನು ಬರೋದೇ ಇಲ್ವಾ? ನಿಮ್ ಮನೆಯವರು ನಿಂಗೇನು ಕಲ್ಸ ಇಲ್ವಾ? ಇವಳಿಗೆ ಯಾರು ಹೇಳ್ಕೊಡ್ತಾರೆ? ಇವ್ರಮ್ಮ ಮೊದ್ಲೇನೆ ಮನೆ ಬಿಟ್ಟು ಓಡ್ ಹೋಗಿದ್ಲು. ಮತ್ ಇವಳಪ್ಪ ಅವನ್ ತಲೆನೋವು ತಗೊಂಬಂದು ನಮ್ ತಲೆ ಮೇಲೆ ಹಾಕಿಟ್ಟಿದ್ದಾನೆ. ಇವ್ರಮ್ಮ ಓಡ್ ಹೋಗಿದ್ದು ಒಳ್ಳೇದೇ ಆಯ್ತು, ಇಲ್ಲಾಂದ್ರೆ ಇವಳು ಆಡ್ತಿರೋದ್ ನೋಡಿ ಅವಳು ಸತ್ತೇ ಹೋಗ್ತಾ ಇದ್ಲೋ ಏನೋ. ನಿಮಗೆ ನನ್ನನ್ನು ಎಷ್ಟು ಬೈಬೇಕನ್ಸತ್ತೋ ಬೈದ್ಬೇಡಿ, ಆದ್ರೆ ನನ್ನ ಅಮ್ಮನ ಬಗ್ಗೆ ಏನು ಹೇಳ್ಬೇಡಿ. ಮೊದ್ಲು ಸರಿಯಾಗಿ ನೋಡ್ಕೊ. 1 kg ಸಕ್ಕರೆ, 2 kg ಬೇಳೆ, ಈ ಹಿಟ್ಟು, ಎಣ್ಣೆ ಮತ್ತೆ 15 kg ಅಕ್ಕಿ, ಇಷ್ಟರಲ್ಲೇನೆ ನಮ್ಮನೇಲಿ 1 ತಿಂಗಳು ಜೀವನ ಮಾಡೋದು. ಅರಿಶಿನ, ಧನಿಯಾ, ಏಲಕ್ಕಿ ಎಲ್ಲ ಸೇರಿಸಿ 5,000 ರೂಪಾಯಿಗಿಂತ ಜಾಸ್ತಿ ನಮ್ಮ ಕುಟುಂಬಕ್ಕೆ ತಗೊಳ್ಳೋ ಯೋಗ್ಯತೆ ಇಲ್ಲ. ನೀನ್ ಇವತ್ತು ಹಾಳು ಮಾಡ್ದ ಹಾಗೆ ಮತ್ತೆ ಮಾಡ್ತಾನೆ ಇದ್ರೆ ನಮ್ ಎಲ್ಲರಿಗೂ ಅರ್ಧ ತಿಂಗಳು ಹೊಟ್ಟೆಗಿರುತ್ತೆ, ಅರ್ಧ ತಿಂಗಳು ಹೊಟ್ಟೆಗಿರಲ್ಲ. ಸಾರಿ, ನನಗೆ ಅಡಿಗೆ ಮಾಡೋದಕ್ಕೆ ಬರಲ್ಲ, ಆದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ, ನಾನು ನಿಧಾನಕ್ಕೆ ಎಲ್ಲಾನು ಕಲ್ತ್ಕೋತೀನಿ. ನೀವು ನಂಗೆ ಹೇಳಿ, ನೀವು ಹೇಗೆ ಹೇಳ್ತೀರೋ ನಾನು ಹಾಗೆ ಮಾಡ್ತೀನಿ. ಹಾಗಾದ್ರೆ ಎಲ್ಲದಕ್ಕಿಂತ ಮೊದಲು ನೀನು ಉದ್ದ ಕೂದಲನ್ನ ಕಟ್ಟು, ಅದಾದ್ಮೇಲೆ ಚಪಾತಿ ಮಾಡಕ್ಕೆ ರೆಡಿಯಾಗು. ಯಾರು ಅವ್ರ ಮೇಲೆ ನಂಬಿಕೆ ಇಟ್ಕೊಂತಾರೋ ಅವ್ರು ತುಂಬಾ ಎತ್ತರಕ್ಕೆ ಬೆಳೀತಾರೆ. ನೀವು ಅಷ್ಟೇ, ನಿಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳಿ, ಆಮೇಲೆ ನೋಡಿ ನಿಮ್ ಕಾಲ್ ಎಷ್ಟು ಬೇಗ ಹುಷಾರಾಗತ್ತೆ. ನನ್ನ ನಿಜವಾದ ತಾಕತ್ ನನ್ನ ತಂಗಿ ಈಶಾ ಆಗಿದ್ಲು. ನಮ್ಮೆಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ಲು. ನಮ್ಮ ಪ್ರಾಣ ಅವಳು. ಅವಳಿಗೆ ನಮ್ಮ ಅತ್ತಿಗೆ ಪ್ರೆಗ್ನೆಂಟು ಅಂತ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾಳೆ. ಇವತ್ತಿಲ್ಲಿ ಎಲ್ಲರೂ ಇದ್ದಾರೆ, ಆದ್ರೆ ಅವಳೊಬ್ಳನ್ ಬಿಟ್ಟು. ನೀವ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀರಾ? ತುಂಬಾ ಜಾಸ್ತಿ. ಅವಳಿಲ್ದೆ ಒಬ್ನೇ ಆಗ್ಬಿಟ್ಟಿದ್ದೀನಿ ನಾನು. ಬಹುಶಃ ಅತ್ತಿಗೆ ರಿಪೋರ್ಟ್ನ ನಾನೇ ಅವಳಿಗೆ ತೋರಿಸ್ಬೇಕಿತ್ತು. ಆಮೇಲೆ ಅವಳ ಮುಖದಲ್ಲಿ ಖುಷಿ ಬರ್ತಿತ್ತಲ್ಲ, ನಾನು ಕಣ್ಣರ ನೋಡಬೇಕು ಅಂತಿದ್ದೆ. ನಿಮ್ ರಿಪೋರ್ಟ್ಸ್ ಎಲ್ಲಿಟ್ಟಿದ್ದಾರೆ ಹೇಳಿ? ಅಲ್ಲಿ ಆ ಡ್ರಾರಲ್ಲಿ. ಇಲ್ಲ, ಆರವ್ ಸರ್, ನೀವ್ ಹೇಳ್ತಿದ್ರಿ ಖುಷ್ಬು ಅವರು ಪ್ರೆಗ್ನೆಂಟ್ ಅಂತ. ಹೌದು. ಆದ್ರೆ ಈ ರಿಪೋರ್ಟು ಬೇರೆ ಇನ್ನೇನೋ ಹೇಳ್ತಿದ್ಯಲ್ಲ. ಅಂದ್ರೆ? ಐ ಮೀನ್, ಈ ರಿಪೋರ್ಟ್ ಪ್ರಕಾರ ಖುಷ್ಬು ಅವ್ರು ಪ್ರೆಗ್ನೆಂಟ್ ಅಲ್ಲ. ವಾಟ್?
ಇವಳಿಗೆ ನನ್ನ ಪ್ರೆಗ್ನೆನ್ಸಿ ರಿಪೋರ್ಟ್ ಬಗ್ಗೆ ಗೊತ್ತಾಗೋಗಿದೆ ಅನ್ಸುತ್ತೆ. ಇವಳ ಜೊತೆ ನಾನು ಮಾತಾಡಲೇಬೇಕು, ಇಲ್ಲಾಂದ್ರೆ ಈ ಸತ್ಯ ಅನುರಾಗ್ ಮತ್ತೆ ಅಜ್ಜಿವರೆಗೂ ಹೋಗ್ಬಿಡುತ್ತೆ. ಅದಕ್ಕೆ ನಿಮ್ ಈ ರಿಪೋರ್ಟ್ ಏನ್ ಹೇಳ್ತಿದೆ? ಯಾರ ರಿಪೋರ್ಟ್ ಬಗ್ಗೆ ಮಾತಾಡ್ತಿದ್ಯೋ? ಏನಾಯ್ತು ಖುಷ್ಬುಗೆ? ಅರೆ ನೀವೆಲ್ಲ ಯಾಕೆ ಸಪ್ಗಿದ್ದೀರಾ? ಇದು ನಿನ್ ಕೈಲಿ ಇರೋದು ಯಾರ ರಿಪೋರ್ಟು? ಇದ್ರಲ್ಲಿ ಏನ್ ಬರ್ದಿದೆ ಅಂತ ಕ್ಲಿಯರ್ ಆಗಿ ಹೇಳು. ನಾನು ನೋಡ್ತೀನಿ, ಕೊಡು. ಅದು ಈ ರಿಪೋರ್ಟ್ಸ್ ಆರಫ್ ಸರ್ದು. ಫಿಸಿಯೋಥೆರಪಿಗೋಸ್ಕರ ಚೆಕ್ ಮಾಡಿಸ್ಬೇಕಾಗಿತ್ತು, ಅವ್ರ ಕಾಲ್ ಬೇಗ ಹುಷಾರಾಗ್ಲಿ ಅಂತ. ಓ, ಏನ್ ಸಾಧ್ಯನೋ ಅದೆಲ್ಲ ಮಾಡಿ ನಾನು ಆದಷ್ಟು ಬೇಗ ಆರವ್ ಅವನ ಕಾಲ್ ಮೇಲೆ ನಿಂತ್ಕೊಂಡಿರೋದು ನಾನು ನೋಡಬೇಕು. ಆಗ ಅವನು IAS ತಯಾರಿ ಮಾಡ್ಬೋದು. ಅಪ್ಪ, ಮಾಡು. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಎಲ್ಲಿ ಸಿಗಾಕೊಂಡೆ? ಪೆದ್ದಿ ತರ ನಿಲ್ದಲೆ ಅದನ್ನ ಲಟ್ಸಿ ಇಲ್ಲಿಗೆ ಹಾಕು. ಚಪಾತಿ ತೆಗೆದು ಅಲ್ಲಿಗೆ ಹಾಕು. ಹಾಕು ಮೊದಲಲ್ಲಿಗೆ. ಲಟ್ಸು. ನಾನ್ ನಿನಗೆ ಇಂಡಿಯಾ ಮ್ಯಾಪ್ ಮಾಡು ಅಂತ ಹೇಳಿಲ್ಲ. ಏಷ್ಯತ್ ತನ್ನ ಜೀವನದಲ್ಲಿ ಯಾವುದೂ ಇಂಥ ಕೆಲಸಗಳನ್ನ ಮಾಡೇ ಇಲ್ಲ. ಆದ್ರೆ ಅವಳು ಯಾಕೆ ಅವಳ ಮನೆಗೆ ವಾಪಸ್ ಹೋಗ್ತಾ ಇಲ್ಲ ಅಂತ ಅರ್ಥನೇ ಆಗ್ತಾ ಇಲ್ಲ ನನಗೆ. ನೀವೇ ಅನಾವಶ್ಯಕವಾಗಿ ಕಷ್ಟಪಡ್ತಾ ಇದ್ದಾಳೆ. ಈ ಕಡೆ ಬಾ ನೀನು. ಈ ತರ ಗುಂಡುಕ್ ಮಾಡ್ಕೋಬೇಕು. ಹಸಿ ಹಿಟ್ಟು ಹಾಕೊಂಡು ಈ ತರ ಲಟ್ಟಿಸ್ಬೇಕು. ಆಮೇಲೆ ಇದನ್ನ ಎತ್ಕೊಂಡು ಹಂಚಿನ ಮೇಲೆ ಹಾಕ್ಬೇಕು. ಆಮೇಲೆ ಈ ಚಿಮಟಾಯಿಂದ ಹಿಂದೆ ಮುಂದೆ ಮಾಡಿ ಬೇಯಿಸ್ತಾ ಇರ್ಬೇಕು. ಚೆನ್ನಾಗ್ ಬಂತು ತಾನೆ? ಹೇಗ್ ಹೇಳಿದ್ನೋ ಹಾಗೆ ಮಾಡು. ಇದನ್ನೆಲ್ಲ ಮಾಡೋದ್ರಿಂದ ಏನ್ ಸಿಗುತ್ತೆ ನಿನಗೆ? ಗಾಯಗಳು, ನೋವು ಅಷ್ಟೇ ಸಿಗೋದು. ಯಾಕೆ ಅರ್ಥ ಮಾಡ್ಕೋತಲ್ಲ? ಈ ಜಾಗ ನಿನಗೆ ಸರಿಯಾದ್ದಲ್ಲ. ನಿಮ್ಮ ಮನೆಗೆ ಹೊರಟೋಗಿ ಈಶಾ ಅವರೇ, ಪ್ಲೀಸ್ ಹೊರಟೋಗಿ. ಸುಡ್ತಾ ಇದೆ. ಅಯ್ಯೋ, ಯಾವ ತರ ಸುಟ್ಟು ಹಾಕಿದ್ಯಾ?
ಅದ್ಗೆ ನೀವ್ ಯಾಕೆ ಇಷ್ಟು ದೊಡ್ಡ ಸುಳ್ಳು ಹೇಳಿದ್ರಿ? ಅದ್ಗೆ ಹೇಳಿ ಯಾಕೆ ಹೇಳಿದ್ರಿ? ಯಾಕೆ ಯಾಕೆ ಅಂದ್ರೆ ನಾನು ಹೆದರ್ ಬಿಟ್ಟಿದ್ದೆ ಆರವ್. ಅಪ್ಪನ್ ಖುಷಿ ನೋಡಿ ಹೆದರ್ ಬಿಟ್ಟಿದ್ದೆ. ಅರ್ಶನದ ಶಾಸ್ತ್ರ ದಿನ ನನ್ನ ಆರೋಗ್ಯ ಸರಿ ಇರ್ಲಿಲ್ಲ. ಅವಾಗ ಅಜ್ಜಿ ತಪ್ಪು ತಿಳ್ಕೊಂಡ್ರು ನಾನು ಪ್ರೆಗ್ನೆಂಟ್ ಅಂತ. ಅದ್ಗೆ 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 ಎದ್ದೇಳಿ ಅದ್ಗೆ ಅದ್ಗೆ. ನಾನು ತುಂಬಾ ಯೋಚನೆ ಮಾಡಿದೆ, ಚೆಕಪ್ ಮಾಡಿಸಿ ಡಾಕ್ಟರ್ ಹತ್ರ ರಿಪೋರ್ಟ್ ತಗೊಳ್ಳೋಣ ಅಂತ. ಆದ್ರೆ ಅಜ್ಜಿ ಇದ್ಯಾವುದಕ್ಕೂ ಒಪ್ಲೇ ಇಲ್ಲ. ಆದ್ರೂ ನಾನು ಯಾರಿಗೂ ಗೊತ್ತಿಲ್ಲದೆ ಹೋದೆ. ಆದ್ರೆ ರಿಪೋರ್ಟ್ ಬಂದಾಗ ಆರವ್ ನಾನು ಎಲ್ರಿಗೂ ಸತ್ಯ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನನಗ್ ಧೈರ್ಯನೇ ಬರ್ಲಿಲ್ಲ. ನಿನ್ಗಂತೂ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಪ್ಪನ ಬಗ್ಗೆ. ಅಪ್ಪ ಅವ್ರ ಮಗಳ ಜೊತೆನೆ ಹೀಗ್ ನಡ್ಕೋತಾರೆ ಅಂದ್ರೆ, ಮತ್ತೆ ಅವಳಿಗೆ ಇಷ್ಟು ಕಷ್ಟ ಕೊಡ್ತಾರೆ ಅಂತ ಹೇಳಿದ್ರೆ, ಮತ್ತೆ ನಾನು ಅವ್ರ ಸೊಸೆ. ನಾನ್ ನಿನ್ ಕೈ ಮುಗಿತೀನಿ. ನಾನ್ ನಿಮ್ಮಿಬ್ಬರಿಗೂ ಕೈ ಮುಗಿದ್ ಕೇಳ್ಕೊತೀನಿ. ಪ್ಲೀಸ್ ಅಪ್ಪಂಗೇನು ಹೇಳ್ಬೇಡಿ, ಯಾರಿಗೂ ಏನು ಹೇಳ್ಬೇಡಿ ಪ್ಲೀಸ್. ಆದ್ರೆ ಖುಷ್ಬು ಅವರೇ, ಈ ವಿಷಯ ಎಷ್ಟ್ ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಅಂದ್ರೆ ಒಂದಲ್ಲ ಒಂದಿನ ಇದು ಗೊತ್ತಾಗೋ ವಿಷಯನೇ. ನೋಡಿ, ಯಾವಾಗ ಗೊತ್ತಾಗುತ್ತೋ ಅವಾಗ ಗೊತ್ತಾಗ್ಲಿ. ಅಲ್ಲಿ ತನಕ ನೀವು ಸುಮ್ನಿರಿ. ನೀವಿಬ್ರು ಏನು ಹೇಳಕ್ ಹೋಗ್ಬೇಡಿ ಪ್ಲೀಸ್. ನಾನ್ ನಿಮ್ ಕೈ ಮುಗಿತೀನಿ ನಿಮ್ಮಿಬ್ಬರಿಗೂ. ಪ್ಲೀಸ್ ಅದ್ಕೆ, ಏನು ಹೇಳ್ಬೇಡಿ. ಅದ್ಕೆ. ನಾವ್ ಯಾರಿಗೂ ಏನು ಹೇಳೋದಿಲ್ಲ. ಅಷ್ಟುಗಳಿಗೆ ಏನು ಅರ್ಥ ಆಗ್ತಾ ಇಲ್ಲ ಅನ್ಸುತ್ತೆ. ಸುಮ್ಮನೆ ಹಠ ಮಾಡ್ತಾ ಇದ್ದಾಳೆ. ಅವಳು ಬೇಕು ಅಂತಾನೆ ಇಲ್ಲಿ ಉಳ್ಕೋತಾ ಇದ್ದಾಳೆ. ಇದು ಸಾಲದು ಅಂತ ಯಜಮಾನರು ಪದೇ ಪದೇ ಫೋನ್ ಮಾಡಿ ಈಶಾ ಯಾವಾಗ ಮನೆಗೆ ಬರ್ತಾಳೆ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ನಮ್ಮ ದೊಡ್ಡಮ್ಮ ಈಶಾನ ಮನೆಯಿಂದ ಕಳ್ಸಕ್ ನೋಡ್ತಿದ್ದಾರೆ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ತಲೆ ಎಲ್ಲ ಕೆಟ್ಟು ಗೊಬ್ಬರ ಹಾಕೋತಿದೆ ನನ್ಗೆ. ಇವ್ಳು ಪಡ್ತಿರೋ ಕಷ್ಟ ನೋಡಿ ನನಗೆ ಕಷ್ಟ ಆಗ್ತಾ ಇದೆ. ಓ, ನಮ್ ಸೂರಜ್ ಅಣ್ಣಂಗೆ ನೋವಾಗ್ತಾ ಇದೆ, ಪಾಪ ಸಂಕಟ ಆಗ್ತಾ ಇದೆ ಅಲ್ವಾ? ಇಲ್ಲಿ ಅಲ್ವಾ? ನಾನ್ ನಿನಗೆ ಇಂಡಿಯಾ ಮ್ಯಾಪ್ ಮಾಡು ಅಂತ ಹೇಳಿಲ್ಲ. ಕರೆಕ್ಟ್ ತಾನೆ? ಈ ನಿನ್ ಮಾತುಗಳನ್ನ ನಿಲ್ಲಿಸ್ಲಿಲ್ಲ ಅಂದ್ರೆ ನಿನ್ ಹಲ್ಗಳನ್ನೆಲ್ಲ ಅಯ್ಯೋ ಸೂರಜಣ್ಣ, ಉದುರಿಸ್ಬಿಡ್ತೀನಿ. ನೋವಾಗ್ತೈತಣ್ಣ. ನಾನ್ ನಿಮ್ಗೆ ಚಾಣಕ್ಯ ನೀತಿ ಹೇಳ್ತಾ ಇದ್ದೆ, ಸಾಮವೇದ ದಂಡ ಭೇದ. ಏನ್ ಹೇಳ್ತಾ ಇದ್ಯೋ? ನಾನ್ ನಿಮ್ಗೆ ಉಪಾಯ ಹೇಳ್ತಿದ್ದೆ, ಸಾಮ ವೇದ ದಂಡ ಭೇದ. ನಾನ್ ಹೇಳ್ದಂಗ್ ಮಾಡಿದ್ರೆ ದೊಡ್ಡ ದೊಡ್ಡ ಮ್ಯಾಟ್ರ್ಗಳು ಹಿಂಗ್ ಸಾಲ್ವ್ ಆಗ್ಬಿಡ್ತವೆ. ಮೊದಲನೇದು ಶಾಂತವಾಗಿರ್ಬೇಕು, ಅಂದ್ರೆ ಪ್ರೀತಿಯಿಂದ ಮಾತಾಡಿ ಮ್ಯಾಟ್ರನ್ನ ಸಾಲ್ವ್ ಮಾಡ್ಕೊಂಡ್ಬಿಡ್ಬೇಕು. ಒಂದ್ಸಲ ಟ್ರೈ ಮಾಡಿ ನೋಡಿ. ಅಂದ್ರೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು, ಆರಾಮಾಗಿ ಪ್ರೀತಿಯಿಂದ ಶಾಂತಿಯಾಗಿ ಅರ್ಥ ಮಾಡಿಸಿ ಅತ್ತಿಗೆಗೆ. ಅಂದ್ರೆ 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 ಇಶಾ ಅವ್ರಿಗೆ ನಿಜ ಹೇಳ್ತಿದ್ದೀನಣ್ಣ. ನಾವು ಹೊಡೆದು ಬೈದು ಹೆದರ್ಸಿ ಅಂಗಡಿನ ಖಾಲಿ ಮಾಡಿಸ್ಬೋದು, ಆದ್ರೆ ನಿಮ್ ಮ್ಯಾಟ್ರಲ್ಲಿ ಫ್ರೆಂಡ್ಶಿಪ್ ಕೆಲ್ಸಕ್ಕೆ ಬರೋದು. ಸತ್ಯ ಹೇಳ್ತಾ ಇದೀನಿ, ಇದು ಬಂಟಿದ್ದು ಗ್ಯಾರಂಟಿ. ಅಮ್ಮ ಹೇಳಿದ್ರು ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಆದ್ಮೇಲೆ ನಿಮ್ ಕೈಯಿಂದ ಮಾಡಿರೋ ಈ ಹಪ್ಳದ ತರ ಇರೋ ರೊಟ್ಟಿ ತಿನ್ಬೇಡಿ. ಗುಡ್ ನೈಟ್.
ಎದ್ದೇಳಿ, ನನ್ ಜೊತೆ ಬನ್ನಿ. ಎಲ್ಲಿಗೆ? ನನ್ ಜೊತೆ ಬಂದ್ರೆ ಅಲ್ವಾ ಗೊತ್ತಾಗೋದು, ಬನ್ನಿ. ಆದ್ರೆ ಸರ್ಲಾ ಆಂಟಿ ಕಿಚನ್ ಅಲ್ಲಿ ತುಂಬಾ ಕೆಲ್ಸ ಇದೆ. ಅಯ್ಯೋ, ಬಂದ್ಮೇಲೆ ಕೂಡ ಇದನ್ನೆಲ್ಲ ಮಾಡ್ಕೋಬಹುದಲ್ವಾ? ಈಗ ನಾನು ಹೇಳ್ತಿರೋ ಮಾತನ್ನ ಸೈಲೆಂಟ್ ಆಗಿ ಕೇಳಿಸ್ಕೊಳ್ಳಿ, ಸುಮ್ಮನೆ ಬನ್ನಿ. ಸರ್ಲಾ ಆಂಟಿ ಏನಾದ್ರೂ ಇದೆಲ್ಲಾನು ಹೀಗಿರೋದ್ ನೋಡಿದ್ರೆ ಹಾಗಾದ್ರೆ ಬರಲ್ಲ ಅಂತ ಆಯ್ತು. ನಾನ್ ಬರಲ್ಲ. ಒಂದ್ಸಲ ಯೋಚನೆ ಮಾಡಿ. ಯೋಚನೆ ಮಾಡ್ದೆ. ಖಂಡಿತ ಬರಲ್ವಾ? ಹಾ, ಖಂಡಿತ. ಅಯ್ಯೋ, ಬನ್ನಿ. ಬನ್ನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ತಗೊಳ್ಳಿ, ಇದನ್ನ ತಿನ್ನಿ. ಇವನ್ ಇಷ್ಟೊಂದು ಯಾಕೆ ಬದಲಾದ? ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಆಗ್ಲೇ ಅದಕ್ಕೆ ಈ ಮನೆಯಿಂದ ಹೋಗೋದು. ಏನಾಯ್ತು? ಇಲ್ಲ, ಇದು ಕನ್ಸಲ್ಲ ತಾನೆ ಅಂತ ಯೋಚಿಸ್ತಿದ್ದೆ. ತಿನ್ನಿ. ಇವನಿಗೆ ಗೊತ್ತಿತ್ತು ನನಗೆ ಹಸುವಾಗ್ತಿದೆ ಅಂತ. ನೀನು ತಿನ್ನು. ಈಶವ್ರೆ, ಏನಾಯ್ತು? ಯಾಕೆ ಹೇಳ್ತಾ ಇದ್ರ? ಯಾರಾದ್ರೂ ಏನಾದ್ರು ಅಂದ್ರ? ಏಯ್, ಖಾರ ಜಾಸ್ತಿ ಹಾಕಿದೇನೋ? ಅದು ಖಾರ ಹಾಕಿಲ್ವಂತೆ ನೀವು? ನನ್ನ ಲೈಫ್ ತುಂಬಾ ಮೆಣಸಿನ್ಕಾಯಿ ಇದೆ. ಇಲ್ಲಿ ನೋಡಿ, ಈ ಪಾಸ್ತಾ ಎಷ್ಟು ಟೇಸ್ಟಿ ಆಗಿದೆ. ಆದ್ರೆ ನಾನ್ ಮನೇಲಿ ಮಾಡಿರೋ ಚಪಾತಿ ತುಂಬಾ ಕೆಟ್ಟದಾಗಿತ್ತು. ಹೌದಲ್ವಾ? ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಡ್ಗೆ ಮಾಡೋದು ಬರೀ ಕಷ್ಟ ಅಲ್ಲ, ತುಂಬಾನೇ ಕಷ್ಟ ಅಂತ. ಸರ್ಲಾ ಆಂಟಿ ಬರೀ ನಂಗ್ ಚಪಾತಿ ಮಾಡೋದಕ್ಕೆ ಹೇಳಿದ್ರು. ಅದನ್ ಕೂಡ ನಾನ್ ಸರಿಯಾಗಿ ಮಾಡ್ಲಿಲ್ಲ. ಆದ್ರೆ ನೋಡ್ತಾ ಇರು, ಒಂದಿನ ನಾನು ನಿಜವಾಗ್ಲೂ ವರ್ಲ್ಡ್ ನ ಬೆಸ್ಟ್ ಚಪಾತಿ ಮಾಡ್ತೀನಿ. ನಿಜವಾಗ್ಲೂ. IAS ಅಂದ್ರೆ ಏನು ಅಂತ ಗೊತ್ತಾ? ಒಬ್ರು ಕಂಡಿರೋ ಕನಸನ್ನ ಮುರಿದು ಹಾಕ್ತಾ ಇದ್ಯಾ? ನಿನಗೆ ಗೊತ್ತಾ ಕಷ್ಟ ಪಡೋದು ಅಂದ್ರೆ ಏನು, ಕಟ್ಟಿರೋ ಕನಸಿನ ಬೆಲೆ ಏನು ಅಂತ? ಇವಳ ಜೀವನದ ಗುರಿನೇ ಮರ್ತು ಹೋಗಿದ್ದಾಳಲ್ಲ. ಈಗ ಇವಳ ಜೀವನದಲ್ಲಿರೋ ದೊಡ್ಡ ಗುರಿ ಅಂದ್ರೆ ಚಪಾತಿ ಹಿಟ್ಟು ಕಲ್ಸೋದು. ಬಂಟಿ ಕರೆಕ್ಟಾಗಿ ಹೇಳ್ದ, ಇವಳನ್ನ ಫ್ರೆಂಡ್ ಮಾಡ್ಕೊಂಡು ನಮ್ಮ ಕೆಲಸ ಮಾಡಿಸ್ಕೋಬೇಕಂತ.
ಇವನ್ ಜೀವನಕ್ಕೆ ಇದು ಯಾವುದು ಸೆಟ್ ಆಗೋದೇ ಇಲ್ಲ. ಇವಳನ್ನಿಂದ ಕಳಿಸ್ಬೇಕಷ್ಟೇ. ತಿನ್ಬೇಕಾದ್ರೆ ತಿನ್ನೋದ್ರ ಕಡೆ ಅಷ್ಟೇ ಯೋಚನೆ ಇರಬೇಕು. ಮಿಕ್ಕಿದನ್ನೆಲ್ಲ ಮರ್ತು ಹೋಗ್ಬೇಕು. ಸರಿನಾ? ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ನೀವು ಹಸ್ಕೊಂಡಿರ್ತೀರಲ್ವಾ? ಬೇಡ, ನೀನ್ ತಿನ್ನು. ಅದು ನೀವು ಮನೇಲಿ ಚಪಾತಿ ಮಾಡ್ತಿರಲ್ಲ, ಅದನ್ನ ತಿಂದ್ಮೇಲೆ ಊಟದ ಮೇಲೆ ಇರೋ ಆಸೆನೇ ಹೊರಟೋಯ್ತು, ಹೊಟ್ಟೆ ತುಂಬ ಹೋಯ್ತು. अजब है कहानी, गजब है फसाना, है रिश्ता ये कैसा किसी ने न जाना. अलग है मिजाज एक दूजे से बिल्कुल, पर चल रहा कारवां, ये कारवां. एक है ज़मीन, एक है आसमां, दोनों से जुड़ा रहते हैं दोनों साथ साथ, पर लंबी है दूरी. ನೀನ್ ರೌಡಿನೇ ಆಗಿರ್ಬೋದು, ಆದ್ರೆ ಮಾನವೀಯತೆ ತುಂಬಾ ತುಂಬಿದೆ. ನಾನು ಕಷ್ಟದ ದಾರಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತು. ಆದ್ರೆ ಈ ದಾರಿನಲ್ಲಿ ನೀನ್ ನನ್ನ ಸ್ನೇಹಿತ ಆದ್ರೆ ಒಂದಿನ ಎಲ್ಲಾನು ಸರಿ ಹೋಗುತ್ತೆ.